ಗುಡ್ ಮಾರ್ನಿಂಗ್ ಗೆಳೆಯರೆ. ಇವತ್ತು ನನ್ನ ಹಂಪಿ ಜರ್ನಿಯ 5ನೇ ದಿನವಾಗಿದೆ. ಇವತ್ತು ನಾನು ಹಂಪಿಯ ಎಲ್ಲ ಮುಖ್ಯ ಪ್ರವಾಸಿ ತಾಣಗಳನ್ನು ನೋಡುವನಿದ್ದೇನೆ. ಸೊ ಅದಕ್ಕಾಗಿಯೇ ಬೆಳಿಗ್ಗೆ ಬೇಗನೆದ್ದು ಬಂದಿರುವೆ. ಸ್ಟೋನ್ ಚಾರಿಯೋಟ್ಗೆ ಡೈರೆಕ್ಟಾಗಿ ಕಾರ್ ಹೋಗಲ್ಲ, ಅದನ್ನು ಅಲ್ಲಿ ಸೈಡ್ ಪಾರ್ಕ್ ಮಾಡಿ ನಡೀತಾ ಬರಬೇಕಾಗತ್ತೆ. 1 ಕಿಲೋಮೀಟ್ರ್ ನಡೆಯೋದಿದೆ. ಸೊ ಈಗ ಬೆಳಗ್ಗೆ 6:30 ಸೊ ಇನ್ನೂ ಯಾರೂ ಬಂದಿಲ್ಲ, ನಾನೇ ಫಸ್ಟ್ ಮೂವರ್ ಇರುವೆ ಇಲ್ಲಿ. ಸೊ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಮೇನ್ ಪ್ಲೇಸಸ್ಗಳನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡುವೆ. ಕಮ್ ವಿತ್ ಮೀ. ಮುಂದ್ಗಡೆ ನಿಮಗೊಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅದೇ ವಿಜಯ ವಿಠಲ ಟೆಂಪಲ್. ಅದರ ಮುಂದೆನೇ ಹಂಪಿಯ ವಿಶ್ವವಿಖ್ಯಾತ ಕಲ್ಲಿನ ರಥವಿದೆ. ಗೈಸ್, ನಾನೀಗ ವಿಜಯ ವಿಠಲ ಟೆಂಪಲ್ನ ಒಳಗಡೆ ಬಂದಿರುವೆ. ಇಲ್ಲಿದೆ ನೋಡಿ ನಮ್ಮ ವರ್ಲ್ಡ್ ಫೇಮಸ್ ಸ್ಟೋನ್ ಚಾರಿಯೋಟ್. ಈ ಕಲ್ಲಿನ ರಥವನ್ನ 2 ಆನೆಗಳು ಎಳಿತಾ ಇವೆ. ಮಧ್ಯದಲ್ಲಿ ಮೇ ಬಿ ಗರುಡನ ಮೂರ್ತಿ ಇದೆ ಅಂತ ಅನಿಸುತ್ತೆ. ಈ ವರ್ಲ್ಡ್ ಫೇಮಸ್ ಸ್ಟೋನ್ ಚಾರಿಯೋಟ್ ಅಂತೂ ಎಲ್ರಿಗೂ ಗೊತ್ತಿದೆ, ನೀವು ಇದನ್ನು ನೋಟುಗಳಲ್ಲೂ ಕೂಡ ನೋಡಿರ್ತೀರ. ಇದರ ಹಿಂದುಗಡೆನೆ ವಿಜಯ ವಿಠಲ ಟೆಂಪಲ್ ಇದೆ. ಇದರ ಸಭಾಂಗಣದಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್ ಇವೆ, ಅಂದರೆ ಸಂಗೀತದ ಕಂಬಗಳಿವೆ. ಇವುಗಳನ್ನು ನೀವು ಬಾರಿಸಿದಾಗ ಇದರಿಂದ ಸಂಗೀತ ಹೊರಹೊಮ್ಮತ್ತೆ. ಬಟ್ ಈಗ ಪ್ರಾಕ್ಟಿಕಲ್ ಆಗಿ ಬಾರಿಸಿ ನೋಡೋಕೆ ಅಲ್ಲವಿಲ್ಲ, ಯಾಕೆಂದರೆ ಇವು ಡಿಸ್ಟ್ರಾಯ್ ಆಗ್ತವೆ, ಹೀಗಾಗಿ ಬ್ಯಾನ್ ಮಾಡಿದ್ದಾರೆ. ಬಟ್ ನೀವು ಇಲ್ಲಿ ಕೊಟ್ಟಿರುವ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಯಾವ ರೀತಿಯಾದ ಸಂಗೀತ ಹೊರಹೊಮ್ಮತ್ತೆ ಅನ್ನೋದನ್ನು ಫೀಲ್ ಮಾಡ್ಬೋದು. ಗೆಳೆಯರೆ, ನಾನು ವಿಜಯ ವಿಠಲ ಟೆಂಪಲದಲ್ಲಿ ಕಲ್ಲಿನ ರಥವನ್ನು ನೋಡ್ಕೊಂಡ್ಬಿಟ್ಟು ಈಗ ಹೊರಗಡೆ ಬಂದಿರುವೆ. ಇದರ ಸಮೀಪದಲ್ಲೇ ನಿಮಗೆ ನೋಡೋಕ್ಕೆ ಇನ್ನೂ ಕೆಲವೊಂದಿಷ್ಟು ಪ್ಲೇಸಸ್ಗಳು ಸಿಗ್ತವೆ. ಈ ಕಲ್ಲಿನ ರಥದಿಂದ ನೀವು ಅಚ್ಯುತರಾಯಪುರಕ್ಕೂ ಕೂಡ ನಡ್ಕೊಂಡು ಹೋಗ್ಬೋದು, ವಿರೂಪಾಕ್ಷೇಶ್ವರ ಮಂದಿರಕ್ಕೂ ಕೂಡ ನಡ್ಕೊಂಡು ಹೋಗ್ಬೋದು, ಮತ್ತು ತುಂಗಭದ್ರಾ ನದಿಗೂ ಕೂಡ ನಡ್ಕೊಂಡು ಹೋಗ್ಬೋದು. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ, ಸೊ ಅದನ್ನೇ ನಾನು ನಿಮಗೆ ತೋರಿಸೋನಿದ್ದೇನೆ. ಈಗ ಇದು ರಾಜ ತುಲಾಭಾರವಾಗಿದೆ. ಸೊ ವಿಶೇಷ ದಿನಗಳಲ್ಲಿ ಇದರಲ್ಲಿ ರಾಜನನ್ನು ಕೂರಿಸಿ ತೂಕ ಮಾಡಿಸ್ತಾಯಿದ್ರು, ಮತ್ತು ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ತಾಯಿದ್ರು, ರಾಜನ ತೂಕದಷ್ಟು. ಸೊ ಇದೇ ಅದು ಕಿಂಗ್ಸ್ ಬ್ಯಾಲೆನ್ಸ್. ಇದನ್ನು ನೋಡಿಬಿಟ್ಟು ನೀವು ಹೆಂಗೆ ಹೋದರೆ ನದಿ ಕಡೆ ಹೋಗುತ್ತೆ, ಈ ಕಡೆ ಹೋದರೆ ಅಚ್ಯುತರಾಯಪುರಕ್ಕೆ ಹೋಗುತ್ತೆ. ಈಗ ನಾನು ನೆಕ್ಸ್ಟ್ ಲೊಕೇಶನನ್ನು ನೋಡೋಕ್ಕೆ ಹೋಗುವೆ. ಸೊ ಇಲ್ಲಿಂದ ಅಲ್ಲಿ ಹೋಗ್ಬೇಕಂತಂದರೆ 2 ಕಿಲೋಮೀಟರ್ ನಡಿಬೇಕಾಗತ್ತೆ. ಗೆಳೆಯರೆ, ಫುಲ್ ಡೇ ನಮಗೆ ಇನ್ನೂ ಭಾಳಷ್ಟು ಲೊಕೇಶನ್ಗಳನ್ನ ನೋಡೋದಿದೆ, ಸಿಕ್ಕಾಪಟ್ಟೆ ಸುತ್ತೋದಿದೆ. ಎಲರ್ಜಿ ಬೇಕಲ್ಲ, ಅದಕ್ಕಾಗಿಯೇ ಸ್ವಲ್ಪ ನಾಷ್ಟ ಮಾಡೋದಕ್ಕಾಗಿ ಇಲ್ಲಿ ನಿಂತಿರುವೆ. ಸೊ ಹೋಟೆಲ್ ಹಿಂಗಿದೆ, ಮತ್ತು ಈ ಹೋಟೆಲ್ನಲ್ಲಿ ಭಾಳಷ್ಟು ಥರನಾದ ಪೋಸ್ಟರ್ಸ್ಗಳು ಕೂಡ ಇವೆ, ನೀವು ನೋಡ್ಬೋದು. ನಾನೀಗ ಕಮಲ್ ಮಹಲನ್ನು ನೋಡೋಕ್ಕೆ ಹೋಗ್ತಾ ಇರುವೆ. ಓಕೆ, ಇದೇ ಥರ ಇದೆ 3. ನಾನೀಗ ಕಮಲ್ ಮಹಲದ ಆವರಣದಲ್ಲಿ ಬಂದಿರುವೆ. ಸೊ ಆ್ಯಕ್ಚುಲಿ ಈ ಕಮಲ್ ಮಹಲ್ ಇದೆಯಲ್ಲ, ರಾಜರ ಮತ್ತು ರಾಣಿಯರ ವಿಶ್ರಾಮ ಗೃಹವಾಗಿತ್ತು. ಸೊ ಇಲ್ಲಿ ಹೆಚ್ಚಾಗಿ ವಿಜಯನಗರಸರ ರಾಣಿಯರೇ ಇರ್ತಾಯಿದ್ರು ಈ ಕಮಲ್ ಮಹಲ್ದಲ್ಲಿ. ಸೊ ಇಲ್ಲಿ ರಾಣಿಯ ಅರಮನೆಯ ಒಂದು ಬೇಸ್ಮೆಂಟ್ ಕೂಡ ಇದೆ, ಇಲ್ಲಿ ನೀವು ನೋಡ್ಬೋದು. ಬೇಸ್ಮೆಂಟ್ ಇದೆ ರಾಣಿಯರ ಅರಮನೆದೊಂದು ಈ ಥರನಾಗಿ. ಮತ್ತು ಈ ಒಂದು ಅರಮನೆಗೆ ಸುತ್ತಲೂ 4 ಕಡೆ ಭದ್ರವಾದ ಒಂದು ಕೋಟೆ ಕೂಡ ಇತ್ತು. ಸೊ ಇತ್ತ ಕಡೆ ನೀವು ಎದುರಲ್ಲಿ ನೋಡ್ಬೋದು ಕಮಲ್ ಮಹಲ್ ಇಲ್ಲಿದೆ. ಸೊ ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಅಂತ ಅನಿಸುತ್ತೆ. ಹಂಪಿಯಲ್ಲಿರುವ ಏಕೈಕ ಕಟ್ಟಡ ಇದೇ ರೀತಿ ನಾನು ನೋಡಿರೋದು, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರೋದು. ಸೊ ಇಲ್ಲಿ ವೆಂಟಿಲೇಷನ್ಗಾಗಿ ಈ ಥರ ಕಟ್ಟಿದ್ದಾರೆ ಇದನ್ನು, ಸ್ಟ್ರಕ್ಚರನ್ನು, ಅಂದರೆ ಹವಾ ಬರಬೇಕಂತೇಳಿ, ಹವಾ ಮಹಲ್. ಇಲ್ಲಿ ಕಮಲ್ ಮಹಲ್ದಲ್ಲಿ ರಾಣಿಯರ ಪ್ಯಾಲೇಸ್ಗಳಿದ್ವು,
ರಾಣಿಯರಿಗೆ ಅವರ ಸಖಿಗಳಿಗೆ ಇರೋಕ್ಕೆ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಜಾಗಗಳು ಕೂಡ ಇದ್ವು, ರೂಮ್ಸ್ಗಳು. ಮತ್ತು ಇಲ್ಲಿ ಅವರಿಗೆ ಸ್ನಾನ ಮಾಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ಸ್ಗಳು ಕೂಡ ಇದ್ವು. ಸೊ ಸೇಫ್ಟಿಗೆ ಅಂಥೇಳಿ ಇಲ್ಲೊಂದು ವಾಚ್ ಟವರನ್ನು, ಕಾವಲ ಗೋಪುರವನ್ನು ಕೂಡ ನಿರ್ಮಿಸಿದ್ದಾರೆ. ಮತ್ತು ಇಲ್ಲಿ ಮಹಿಳಾ ಸೈನಿಕರೇ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಆವಾಗ. ರಾಣಿಯರ ಅರಮನೆ ಪ್ರೈವೇಟ್ ಅರಮನೆ ಆಗಿರೋದ್ರಿಂದ. ಸೊ ಇಲ್ಲಿ ರಾಣಿಯರ ಅರಮನೆಯ ಒಂದು ಬೇಸ್ಮೆಂಟ್ ಉಳಿದಿದೆ. ಪೂರ್ತಿ ಅರಮನೆ ಸುಟ್ಟೋಗಿದೆ, ಜಸ್ಟ್ ಫೌಂಡೇಶನ್ ಮಾತ್ರ ಉಳಿದಿದೆ. ಈ ಕಮಲ್ ಮಹಲ್ ಇದೆಯಲ್ಲ, ರಾಜ ರಾಣಿಗಾಗಿ ಒಂಥರ ಪ್ರೈವೇಟ್ ರೂಮ್ ಆಗಿತ್ತು. ಅಂದರೆ ಅವರು ಇಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ಬರ್ತಾಯಿದ್ರು. ಸೊ ಹೀಗಾಗಿ ಈ ಕಮಲ್ ಮಹಲ್ದ ಮೇಲೆ ಸಣ್ಣ ಸಣ್ಣ ವಾಟರ್ ಟ್ಯಾಂಕ್ಗಳನ್ನ ಮಾಡಿ ಅದರಲ್ಲಿ ನೀರು ಸ್ಟೋರೇಜ್ ಮಾಡಿ ಸಣ್ಣ ಎ ಸಿ ಥರ ಬಿಡ್ತಾಯಿದ್ರು. ಸೊ ಇದು ಅವರಿಗೆ ಎ ಸಿ ರೂಮ್ ಆಗಿದೆ. ಕಮಲ್ ಮಹಲದ ಹಿಂದುಗಡೆ ನಿಮಗೆ ಗಜಶಾಲೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ದಸರಾ ಉತ್ಸವದಲ್ಲಿ ಭಾಗಿಯಾಗುವ ಆನೆಗಳನ್ನು ಇಡ್ತಾಯಿದ್ರು, ಅದನ್ನೇ ನಾನು ನೋಡೋಕ್ಕೆ ಹೊರಟಿರುವೆ. ಈ ಗಜಶಾಲೆ ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಇಲ್ಲಿ ಬರೀ ದಸರಾ ಉತ್ಸವದಲ್ಲಿ ಭಾಗವಹಿಸುವ ರಾಯಲ್ ಎಲಿಫೆಂಟ್ಸ್ಗಳನ್ನ ಮಾತ್ರ ಇಡ್ತಾಯಿದ್ರು. ಸೊ ಮಧ್ಯದಲ್ಲಿ ಇದೆಯಲ್ಲ, ಅಂಬಾರಿಯನ್ನು ಹೊರುವ ಆನೆಯ ರೂಮ್ ಆಗಿದೆ. ಇದು ತುಂಬಾ ದೊಡ್ಡದಾಗಿದೆ. ಸೈಡು ಹಿಂಗಿದೆ. ಇದರ ಸುತ್ತಲೂ ಕೂಡ ಕಾವಲು ಗೋಡೆ ಇದೆ. ಮತ್ತು ಇದಿದೆಯಲ್ಲ, ಮಾವು ಥರ ರೂಮ್ಗಳು. ಇದು ಕೂಡ ಮಸ್ತ್ ಏರಿಯಾ ಇದೆ. ಕಮಲ್ ಮಹಲನ್ನು ನೋಡಿದ್ದಾಯಿತು, ರಾಣಿಯರ ಪ್ಯಾಲೇಸ್ನ ಬೇಸ್ಮೆಂಟ್ ನೋಡಿದ್ದಾಯಿತು, ಇಲ್ಲಿ ಗಜಶಾಲೆಯನ್ನು ನೋಡಿದ್ದಾಯಿತು. ಈಗ ನೆಕ್ಸ್ಟ್ ಲೊಕೇಶನನ್ನು ನೋಡೋಕ್ಕೆ ಹೋಗುವೆ. ಬ್ರಿಟಿಷ್ ಟೈಮಲ್ಲಿ ಯಾರ್ಯಾರು ಬಂದರು ವಿಸಿಟರ್ಸ್ ಎಲ್ಲ ಫುಲ್ ಡೀಟೇಲ್ ಇದೆ. ಮತ್ತೆ ಅರ್ಕಲ್ಲ ಜಸ್ಟ್ 30 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಇಲ್ಲೇ ಆಫೀಸ್ ಅದು ಒಂದು ಒಳ್ಳೆ ಬುಕ್ಕು. ಅಂತ ಬರುತ್ತೆ. ಫಾರ್ಗಟನ್. ಬೆಳಿಗ್ಗೆ ನಂತರನೇ ಗೊತ್ತಾಗತ್ತೆ. ಹಂಗಾಗಿ ಆ ಬುಕ್ ಇಲ್ವಾ ನಿಮ್ಮ ಹತ್ರ? ಔಟ್ ಆಫ್ ಸ್ಟಾಕ್ ಆಗೈತೆ. ಇದೇ ಅದರ ಡೂಪ್ಲಿಕೇಟ್ ಕಾಪಿ ಇದೆ. वो नहीं वहाँ पर ये तुम ये दो और वो लो उसके आगे का. हाँ ओके 200, right? हाँ. So magnet. I want the black magnet. Yeah. The black one. And that one. Which is realistic. There's no black or green. They're white. Thank you. So 1 and 2, okay? Okay. See, which is it. Don't take any more. 2, okay? That's it. Please say thank you. As a magnet book. ಕಮಲ್ ಮಹಲದ ಕಾರ್ ಪಾರ್ಕಿಂಗ್ ಇದೆಯಲ್ಲ, ಅದರ ಎದುರುಗಡೆನೇ ಒಂದು ಬುಕ್ ಸ್ಟೋರ್ ಇದೆ ಮತ್ತು ಒಂದು ಸಣ್ಣ ಮ್ಯೂಸಿಯಂ ಕೂಡ ಇದೆ. ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ಆ ಬುಕ್ ಸ್ಟೋರ್ನಲ್ಲಿ ನಿಮಗೆ 50% ಪ್ರೈಸ್ನಲ್ಲಿ ಬುಕ್ಸ್ಗಳು ಮತ್ತು ಪೇಂಟಿಂಗ್ಸ್ಗಳು ಸಿಗ್ತವೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖರೀದಿಸ್ಬೋದು. ಕಮಲ್ ಮಹಲವನ್ನು ನೋಡಿದ ನಂತರ ನಾನೀಗ ಹಜಾರ ರಾಮಸ್ವಾಮಿ ದೇವಸ್ಥಾನವನ್ನು ನೋಡೋಕ್ಕೆ ಬಂದಿರುವೆ. ನನ್ನ ಹಿಂದ್ಗಡೆ ನಿಮಗೆ ಕಾಣಿಸ್ಬೋದು. ಈ ಹಜಾರ ರಾಮಸ್ವಾಮಿ
ಟೆಂಪಲ್ನ ಹೊರಗೋಡೆಯ ಮೇಲೆ ರಾಮಾಯಣ ಹಾಗೂ ಭಾಗವತದ ಸನ್ನಿವೇಶಗಳ ಸುಂದರ ಚಿತ್ರಣಗಳನ್ನು ಕೂಡ ಕೆತ್ತಿದ್ದಾರೆ. ಈ ಮಂದಿರ ಸಣ್ಣದನ್ಸುತ್ತೆ, ಬಟ್ ಹೊರಗೋಡೆ ಮೇಲಿರುವ ಎಲ್ಲ ಸನ್ನಿವೇಶಗಳ ಚಿತ್ರಣಗಳನ್ನು ನೋಡೋಕ್ಕೆ ಟೈಮ್ ಬೇಕಾಗುತ್ತೆ. ಮತ್ತು ನಿಮಗೆ ರಾಮಾಯಣ ಮತ್ತು ಭಾಗವತದ ನಾಲೆಜ್ ಕೂಡ ಇರಬೇಕಾಗತ್ತೆ, ಅಂದಾಗಲೇ ಇದು ಅರ್ಥ ಆಗುತ್ತೆ. ಇಲ್ಲಿಂದ ನಾನೀಗ ಮಹಾನವಮಿ ದಿಬ್ಬವನ್ನು ನೋಡೋಕ್ಕೆ ಹೊರಟಿರುವೆ. ನಾನೀಗ ಮಹಾನವಮಿ ದಿಬ್ಬಕ್ಕೆ ಬಂದು ತಲುಪಿರುವೆ. ಸೊ ಇಲ್ಲಿ ಮುಂದ್ಗಡೆ ನೀವು ನೋಡ್ಬೋದು, ಇದು ರಾಯಲ್ ಎನ್ಕ್ಲೋಸರ್ ಆಗಿದೆ. ಅಂದರೆ ಹಳೆ ಪ್ಯಾಲೇಸ್ಗಳ ಒಂದು ದೊಡ್ಡ ಔಟ್ರ್ ವಾಲ್ ಇದೆ ಮತ್ತು ಕೆಲವೊಂದಿಷ್ಟು ಅವಶೇಷಗಳಿವೆ ಮತ್ತು ಇದರ ಹಿಂದುಗಡೆ ಮಹಾನವಮಿ ದಿಬ್ಬ ಇದೆ. ಸೊ ಇಲ್ಲಿ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರವನ್ನು ತೋರಿಸುವೆ. ಇಲ್ಲಿ ನೋಡಿ, ಈ ಡೋರ್ ಇದೆಯಲ್ಲ, ಸೊ ಇದು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಅಂದರೆ ಈ ಚೌಕಟ್ಟನ್ನು ಕೂಡ ಕಲ್ಲಿನಿಂದ ಮಾಡಿದ್ದಾರೆ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೋದಪ್ಪ ಅಂತಂದರೆ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬಾಗಿಲುಗಳನ್ನು ಕೂಡ ಕಲ್ಲಿನಿಂದ ನಿರ್ಮಿಸುವ ಕಲೆ ಅವರಿಗೆ ಬರ್ತಾ ಇತ್ತು. ಸೊ ಹತ್ತ ಕಡೆ ಕೂಡ ಪ್ಯಾಲೇಸ್ನ ಎನ್ಕ್ಲೋಸರೇ ಇದೆ. ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ಹೋಗೋಣ. ಈ ರಾಯಲ್ ಎನ್ಕ್ಲೋಸರ್ ಇದೆಯಲ್ಲ, ಇದರ ಹಿಂದೆ ರಾಜರ ಅರಮನೆಗಳು ಮತ್ತು ಅವರ ನಿವಾಸ ಸ್ಥಾನಗಳು, ಸ್ವಿಮ್ಮಿಂಗ್ ಪೂಲ್ಸು ಇವೆಲ್ಲ ಇದ್ವು. ಇದು ಅವರ ಮೇನ್ ಆಡಳಿತ ಕೇಂದ್ರವಾಗಿತ್ತು. ಸೊ ಎಷ್ಟು ದೊಡ್ಡದಾಗಿದೆ ಮತ್ತು ಬಲಿಷ್ಠವಾಗಿದೆ ಅಂಥೇಳಿ ನೋಡಿ. ಎದುರುಗಡೆ ನಿಮಗೊಂದು ಈ ದೊಡ್ಡ ಅಂತಸ್ತು ಕಾಣಿಸ್ತಾ ಇದೆಯಲ್ಲ, ಸೊ ಇದೇ ಆಗಿದೆ ಮಹಾನವಮಿ ದಿಬ್ಬ. ಸೊ ರಾಜರ ಆಡಳಿತ ಕೇಂದ್ರ ಇದೇ ಆಗಿರೋದ್ರಿಂದ ನವರಾತ್ರಿ ಟೈಮ್ದಲ್ಲಿ, ಅಂದರೆ ದಸರಾ ಟೈಮ್ದಲ್ಲಿ ರಾಜರು ಇದರ ಮೇಲೆ ಸಿಂಹಾಸನ ಹಾಕ್ಕೊಂಡು ಕುಳಿತ್ಕೊಂಡ್ಬಿಟ್ಟು ದಸರಾ ಕಾರ್ಯಕ್ರಮವನ್ನು ಮತ್ತು ಸೈನಿಕ ತಾಲೀಮುಗಳನ್ನು ನೋಡ್ತಾಯಿದ್ರು. ಇದ್ರ ಮೇಲೆ ಹೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತೇಳಿ. ದೂರದಿಂದ ನೋಡಿದರೆ ಈ ಮಹಾನವಮಿ ದಿಬ್ಬ ಇದೆಯಲ್ಲ, ಸೊ ಇದೇನೋ ಒಂದು ಸಿಲ್ಲಿ ಜಾಗ ಥರ ಕಾಣಿಸುತ್ತೆ. ಬಟ್ ಯಾವಾಗ ನಾವು ಇದರ ಹತ್ತಿರಕ್ಕೆ ಬರ್ತೀವೋ, ಇದ್ರ ಮೇಲೆ ಏರ್ತಾ ಬರ್ತೀವೋ, ಸೊ ಆವಾಗ ನಮಗೆ ಗೊತ್ತಾಗುತ್ತೆ ಇದರ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಇದು ಎಷ್ಟು ದೊಡ್ಡದಿದೆ ಅಂಥೇಳಿ. ಸೊ ಮೇಲೆ ನೋಡಿ ಎಷ್ಟು ಜಾಗ ಇದೆ, ಮಹಾನವಮಿ ದಿಬ್ಬ ಎಷ್ಟು ದೊಡ್ಡದಿದೆ. ಸೊ ಮತ್ತು ಇಲ್ಲಿಂದ ಇದರ ಆಸುಪಾಸಿನ ಕಂಪ್ಲೀಟ್ ಇವು ನಿಮಗೆ ನೋಡೋಕ್ಕೆ ಸಿಗತ್ತೆ. ಸೊ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ದೂರಕ್ಕೆ ಹೋದಂತೆ ಕೆಲವೊಂದಿಷ್ಟು ಅರಮನೆಗಳ ಅವಶೇಷಗಳು ನಿಮಗೆ ನೋಡೋಕ್ಕೆ ಸಿಗ್ತವೆ. ಸೊ ಅದೇ ರೀತಿ ಪುಷ್ಕರಣಿ ಕೂಡ ಇದೆ. ಈ ಸೈಡ್ನಲ್ಲಿ ಕಟ್ಟಡಗಳ ಅವಶೇಷ ಇದೆ, ಈಜುಕೊಳಗಳಿವೆ. ಸೊ ಇದರಲ್ಲಿ ಬಹಳಷ್ಟು ಸಂಗತಿಗಳಿವೆ, ಬಟ್ ಇದು ಡೆಸ್ಟ್ರಾಯ್ ಆಗಿ ಹೋಗಿಬಿಟ್ಟಿದೆ. ಬರೀ ಅವಶೇಷಗಳು ಮಾತ್ರ ಉಳಿದಿವೆ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಜಾಗನೇ ಆಗಿದೆ. ಇಲ್ಲಿ ಮತ್ತೇನಿದೆ ಅಂಥೇಳಿ ನೋಡೋಣ. ಕೆಲವೊಂದಿಷ್ಟು ಜನ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದಾರೆ. ಏನಿಲ್ಲ, ಇದು ಎಕ್ಸಿಟ್ ಇದೆ, ಹಿಂಗೆ ಹೊರಗಡೆ ಬರುತ್ತೆ. ಈಗ ನೋಡಿ, ನಾನು ಕೆಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಇದು ಖಾಲಿನೇ ಆಗಿಬಿಟ್ಟಿದೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಮಹಾನವಮಿ ದಿಬ್ಬದ ಕೆಳಗೋಡೆ ಮೇಲೆ ನಮಗೆ ವಿಜಯನಗರ ಸಾಮ್ರಾಜ್ಯದ ಅರಸರ ಹತ್ರ ಏನೇನೆಲ್ಲ ಇತ್ತು, ಅವರ ಸಾಮರ್ಥ್ಯ, ಕಲೆ, ಇದರ ಬಗ್ಗೆ ಮಾಹಿತಿ ಕೊಡುವ ಚಿತ್ರಣಗಳು ಸಿಗ್ತವೆ. ಇಲ್ಲಿ ಗೋಡೆ ಮೇಲೆ ನೀವು ನೋಡ್ಬೋದು. ಸೊ ಅವ್ರ ಹತ್ರ ಇರುವ ದಸರಾ ಉತ್ಸವ ಹೆಂಗೆ ಮಾಡ್ತಾಯಿದ್ರು, ಅವರ ಕಲೆ ಆಗಿರಬೋದು, ಸಾಮರ್ಥ್ಯ, ಅವರ ಹತ್ರ ಇದ್ದ ಆನೆಗಳು, ಒಂಟೆಗಳು, ಕುದುರೆಗಳು, ನರ್ತಕಿಯರು, ವಾದ್ಯ ಮೇಳ, ಸೊ ಆ ದಸರಾ ಯಾವ ರೀತಿ ನಡೀತಾ ಇತ್ತು ಅನ್ನೋದರ ಚಿತ್ರನ ಈ ಗೋಡೆ ಮೇಲೆ ನೀವು ನೋಡ್ಬೋದು. ಸೊ ಇದರಿಂದ ನಮಗೇನು ಅರ್ಥ ಆಗತ್ತಪ್ಪ ಅಂತಂದರೆ, ವಿಜಯನಗರ ಸಾಮ್ರಾಜ್ಯದ ಹತ್ರ ಅಂದಾಜುಂದಾಗಿ ದುಡ್ಡಿತ್ತು, ಸಂಪತ್ತಿತ್ತು. ಮತ್ತು ಹೀಗೆ ಹೇಳಲಾಗತ್ತಪ್ಪ ಅಂತಂದರೆ, ಇವ್ರ ಹತ್ರ 1,000ಕ್ಕಿಂತಲೂ ಅಧಿಕ ಆನೆಗಳಿದ್ವು. ಆವಾಗಿನ ಕಾಲದಲ್ಲಿ ಯಾವ ರಾಜನ ಹತ್ರ ಜಾಸ್ತಿ ಆನೆಗಳಿರ್ತಾವನೋ ಅವನೇ ಬಲಿಷ್ಠ ಅಂತ ಒಂದು ಮಾತಿತ್ತು.
ಅಲ್ಲೇ ಮುಂದೆ ಒಂದು ಸುಂದರವಾಗಿರುವ ಪುಷ್ಕರಣಿ ಇದೆ, ಅದನ್ನು ಕೂಡ ನೋಡ್ಕೊಂಬರೋಣ. ಗೆಳೆಯರೆ, ಮೇಲೆ ಮಹಾನವಮಿ ದಿಬ್ಬದ ಮೇಲೆ ನಾನು ನಿಮಗೆ ಹೇಳಿದ್ದೆಲ್ಲ, ಇಲ್ಲೊಂದು ಸುಂದರವಾಗಿರುವ ಪುಷ್ಕರಣಿ ಇದೆ ಅಂಥೇಳಿ. ಸೊ ಅಲ್ಲಿಗೆ ನಾನೀಗ ಬಂದಿರುವೆ. ಇಲ್ಲಿ ನೋಡಿ, ಆ ಪುಷ್ಕರಣಿ ಈ ಥರನಾಗಿದೆ. ಸೊ ಎಷ್ಟೊಂದು ಸುಂದರವಾಗಿದೆ ಅಲ್ಲ. ಸೊ ನೋಡಿ ಹೆಂಗಿದೆ. ಇಲ್ಲಿ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಚಾರವನ್ನು ಹೇಳಬೇಕು. ಈ ಪುಷ್ಕರಣಿ ಇದೆಯಲ್ಲ, ಇದಕ್ಕೆ ನೀರನ್ನು ತುಂಗಭದ್ರಾ ನದಿಯಿಂದ ಸಪ್ಲೈ ಮಾಡ್ತಾಯಿದ್ರು ವಾಟರ್ ಕೆನಾಲ್ಗಳ ಮೂಲಕ. ಇಲ್ಲಿದೆ ನೋಡಿ ಕೆನಾಲ್ನ ಆ ಸ್ಟ್ರಕ್ಚರು. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಪೈಪ್ಗಳನ್ನ ಯೂಸ್ ಮಾಡಿ ಇಲ್ಲಿ ನದಿಯಿಂದ ನೀರನ್ನು ತರ್ತಾ ಇರಲಿಲ್ಲ. ಕಲ್ಲಿನ ಪೈಪ್ಲೈನ್ ಇತ್ತು. ಮುಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಇದು ಕೆನಾಲ್ನ ಪೈಪ್ಲೈನ್ ಆಗಿದೆ. ಸೊ ಈ ರೀತಿಯಾದ ಕಲ್ಲಿನ ಒಂದು ಪೈಪ್ಲೈನ್ನ ಮುಖಾಂತರವೇ ಇಲ್ಲಿಗೆ ನೀರು ಬರ್ತಾ ಇತ್ತು. ನೋಡಿ ಇಲ್ಲಿದೆ ಕಲ್ಲಿನ ಪೈಪ್ಲೈನ್. ಸೊ ಇದರ ಮೂಲಕವೇ ಇಲ್ಲಿರುವ ಪ್ಯಾಲೇಸ್ಗಳಿಗೆ ಮತ್ತು ಈ ಪುಷ್ಕರ್ಣಿಗೆ ನೀರನ್ನು ಒದಗಿಸಲಾಗ್ತಾ ಇತ್ತು. ಅಮೇಝಿಂಗ್ ಆಗಿದೆಯಲ್ಲ ಗೆಳೆಯರೆ ಈ ಪ್ಲೇಸು. ಇನ್ನೂ ಭಾಳಷ್ಟು ಲೊಕೇಶನ್ಗಳಿವೆ, ಇವತ್ತೆಷ್ಟು ಕವರ್ ಮಾಡೋಕ್ಕಾಗತ್ತೋ ಅಷ್ಟು ನೋಡೋಣ. ಇಲ್ಲೊಂದು ಸೀಕ್ರೆಟ್ ಚೇಂಬರ್ ಕೂಡ ಇದೆ. ಗುಪ್ತವಾಗಿರುವ ಸಂಗತಿಗಳನ್ನು ಡಿಸ್ಕಸ್ ಮಾಡುವುದಕ್ಕಾಗಿ ರಾಜ ಒಂದು ಸೀಕ್ರೆಟ್ ಚೇಂಬರನ್ನು ಕೂಡ ಸೃಷ್ಟಿ ಮಾಡಿದ್ದ. ಸೊ ಅದು ಇಲ್ಲಿದೆ. ಸೊ ಇದು ಮೇಲಿನಿಂದ ಈ ರೀತಿ ಕಾಣಿಸುತ್ತೆ. ಅದಾದ ನಂತರ ಕೆಳಗಡೆಯಿಂದನೂ ಕೂಡ ನಿಮಗೆ ತೋರಿಸುವೆ. अब हम सीक्रेट चैम्बर में अंदर जाएंगे. ಒಳಗಡೆ ಸೀಕ್ರೆಟ್ ಟನಲ್ ಈ ರೀತಿಯಾಗಿದೆ. ಈ ವಾದ ಸೀಕ್ರೆಟ್ ಟನಲ್ನಲ್ಲಿ ರಾಜ ತನ್ನ ಮಂತ್ರಿಗಳೊಡನೆ ಸೇನಾಧಿಪತಿಗಳೊಡನೆ ಸೀಕ್ರೆಟ್ ಮೀಟಿಂಗ್ಸನ್ನು ಮಾಡ್ತಾಯಿದ್ರು. अब हम ಸೀಕ್ರೆಟ್ ಟನಲ್ ಸೆ ಬಾಹರ್ ಆ ಗए, ಬಚ್ ಗए. ನಾನಂತೂ ನಿಮಗೆ ಸೀಕ್ರೆಟ್ ಟನಲನ್ನು ತೋರಿಸಿದೆ, ಆದರೆ ನನ್ನ ಲೈಫಲ್ಲಿ ಸೀಕ್ರೆಟೇ ಉಳಿದಿಲ್ಲ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾಯಿದ್ದೀನಿ, ಏನು ನೋಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಗೆಳೆಯರೆ, ಮುಂದೆ ನಿಮಗೊಂದು ಈ ಥರನಾದ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಲ್ಲ, ಇದು ಕ್ವೀನ್ಸ್ ಬಾತ್ರೂಮ್, ರಾಣಿಯ ಸ್ನಾನಗೃಹ. ಅದನ್ನೇ ನಾವು ಈಗ ನೋಡೋಕ್ಕೆ ಹೊರಟಿದ್ದೀವಿ. ನಾನು ನಿಮ್ಗೆ ಏನೇನೋ ತೋರಿಸ್ತಾ ಇದ್ದೀನಿ ಅಂತೇಳಿ ಭಯಕ್ಕೆ ಹೋಗ್ಬೇಡಿ. ಇಲ್ಲೇನಿದೆನೋ ಅದನ್ನು ತೋರಿಸ್ತಾ ಇದ್ದೀನಿ. ಈ ರಾಣಿಯರ ಸ್ನಾನಗೃಹ ಇದೆಯಲ್ಲ, ಇದು ಕೂಡ ಯಾವುದೇ ಪ್ಯಾಲೇಸ್ ಗೇಟ್ ಕಮ್ಮಿ ಇಲ್ಲ. ತೋರಿಸ್ತೀನಿ ನೋಡಿ ಹೆಂಗಿದೆ ಒಳಗಿನಿಂದ. ಓ, ಅಲ್ಲೊಂದು ಕಮಾನು, ಇಲ್ಲೊಂದು, ಇತ್ತ ಕಡೆ ಒಂದು. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವರು ತುಂಬಾ ಅಯಾಶಿ ವ್ಯಕ್ತಿಗಳಾಗಿದ್ದರು ಅಂತ ಅನಿಸುತ್ತೆ. ಈಗ ನಾವು ಮಾಲ್ಯವಂತ ರಘುನಾಥ ಟೆಂಪಲನ್ನು ನೋಡೋಕ್ಕೆ ಹೊರಟಿದ್ದೀವಿ. ಇದೊಂದು ಸ್ವಲ್ಪ ಗುಡ್ಡದ ಮೇಲಿದೆ, ಡೇಂಜರಸ್ ಇದೆ, ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನಾನೀಗ ಮಾಲ್ಯವಂತ ಪರ್ವತದ ಮೇಲಿರುವೆ. ಈ ಮಾಲ್ಯವಂತ ಪರ್ವತದ ಮೇಲೆಯೇ ಮಾಲ್ಯವಂತ ರಘುನಾಥ ಮಂದಿರವಿದೆ. ಈ ಮಂದಿರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ವನವಾಸ ಕಾಲದಲ್ಲಿ ಶ್ರೀರಾಮ ಹಾಗೂ ಲಕ್ಷ್ಮಣರು ಮಳೆಗಾಲದಲ್ಲಿ ತಂಗಿದ್ದರು ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಇಲ್ಲಿ 12 ತಿಂಗಳುಗಳ ಕಾಲ ನಾನ್ ಸ್ಟಾಪ್ ಆಗಿ ರಾಮಾಯಣವನ್ನು ಪಾರಾಯಣ ಮಾಡ್ತಾರೆ, ಅಂದರೆ ರಾಮಾಯಣವನ್ನು ಓದ್ತಾರೆ. ಮತ್ತು ಈ ಗುಡ್ಡದ ಮೇಲೆ
ನೀವು ಹಂಪಿಯ ಒಂದು ವ್ಯೂವನ್ನು ಕೂಡ ನೋಡ್ಬೋದು ಇಲ್ಲಿಂದ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ವ್ಯೂ ಹೆಂಗಿದೆ ಅಂಥೇಳಿ ಒಂದು ರೊಟೇಷನ್ನು. ಸೊ ನಿಮಗೆ ಮಾತಂಗ ಪರ್ವತವನ್ನು ಹತ್ತೋಕ್ಕಾಗದೇ ಇದ್ದರೆ, ಟ್ರೆಕ್ಕಿಂಗ್ ಮಾಡೋ ಅವಸ್ಥೆಯಲ್ಲಿ ನೀವು ಇರದೇ ಇದ್ದರೆ, ಸೊ ಇಲ್ಲಿಗೆ ಬರ್ಬೋದು. ಇದಕ್ಕೆ ಬರೋಕ್ಕೆ ಕಾರ್ನಿಂದ ವೇ ಇದೆ. ಸೊ ನೀವು ನಿಮ್ಮ ಕಾರನ್ನು ತೊಗೊಂಡು ಇಲ್ಲಿ ಮೇಲೆ ಬರ್ಬೋದು. ಸೊ ಇದು ಕೂಡ ಒಂದು ಬೆಸ್ಟ್ ಪ್ಲೇಸ್ ಇದೆ. ಮತ್ತು ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟು ಆರಾಮಾಗಿ ನೀವು ರೆಸ್ಟ್ ಕೂಡ ಮಾಡ್ಬೋದು. ನಾನೀಗ ನಿಮಗೊಂದು ಅಂಡರ್ಗ್ರೌಂಡ್ ಶಿವ ಟೆಂಪಲನ್ನು ತೋರಿಸುವೆ. ಅದರ ಎಂಟ್ರೆನ್ಸು ಈ ರೀತಿ ಇದೆ ನೋಡಿ. ಈ ಪ್ರಸನ್ನ ವಿರೂಪಾಕ್ಷ ಟೆಂಪಲ್ನ ವಿಶೇಷತೆ ಏನಪ್ಪ ಅಂತಂದರೆ, ಈ ಟೆಂಪಲ್ ಇದೆಯಲ್ಲ ಆಲ್ಮೋಸ್ಟ್ ಆಲ್ ನೀರಿನಲ್ಲೇ ಮುಳುಗಿರುತ್ತೆ. ನೀವು ಮುಂದ್ಗಡೆ ನೋಡ್ಬೋದು, ದೇವಸ್ಥಾನದ ಗರ್ಭಗೃಹದ ಸುತ್ತಲೂ ಕೂಡ ನೀರಿದೆ. ಒಳಗಡೆ ಗರ್ಭಗುಡಿಯಲ್ಲೂ ಕೂಡ ನೀರಿದೆ. ಅಲ್ಲಿ ನೋಡಿ ನಂದಿ ಕೂಡ ಅರ್ಧ ನೀರಲ್ಲಿ ಮುಳುಗಿದೆ. ಸೊ ಈ ಅಂಡರ್ಗ್ರೌಂಡ್ ಶಿವ ಟೆಂಪಲ್ಲು ಅಂಡರ್ ವಾಟರ್ನಲ್ಲೇ ಇದೆ. ಸೊ ಇದು ಕೂಡ ಒಂದು ಅಮೇಜಿಂಗ್ ಪ್ಲೇಸ್ ಆಗಿದೆ. ಮಹಾನವಮಿ ದಿಬ್ಬದಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ ಇದು. ನಾನು ನಿಮಗೆ ತೋರಿಸ್ತಾ ಇರುವ ಲೊಕೇಶನ್ಸ್ಗಳು ಅಮೇಜಿಂಗ್ ಅಂತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಮಂದಿರದ ಗರ್ಭಗುಡಿಯ ಒಳಗಡೆಯೂ ಕೂಡ ಇಷ್ಟೊಂದು ನೀರಿದೆ. ಮತ್ತು ಈ ಟೆಂಪಲ್ ಇದೆಯಲ್ಲ, ಎಕ್ಸ್ಕೇವೇಷನ್ನಲ್ಲಿ ರೀಸೆಂಟಾಗಿ ಸಿಕ್ಕಿದೆ ASIನವರಿಗೆ. ಮಂದಿರ ಸುಂದರವಾಗಿದೆ ಮತ್ತು ಶಾಂತ ಜಾಗದಲ್ಲಿದೆ. ಅದರ ಗರ್ಭಗೃಹದ ಒಳಗಡೆ ಹೋಗೋಕ್ಕೆ ಬರಲ್ಲ, ಅದೊಂದೇ ಕೊರಗು. ಪ್ರಸನ್ನ ವಿರೂಪಾಕ್ಷ ಮಂದಿರ ಹೆಸರಿಗೆ ತಕ್ಕಂತೆ ಇದೆ, ಪ್ರಸನ್ನವಾಗಿಯೇ ಇದೆ. ಶಿವ ಕುಂತ್ಕೊಂಡ್ಬಿಟ್ಟಿದ್ದಾನೆ, ಯಾರ್ದು ಡಿಸ್ಟರ್ಬೆನ್ಸ್ ಬೇಡ ಅಂಥೇಳಿ ನೀರಲ್ಲೂ ಕುತ್ಕೊಂಡ್ಬಿಟ್ಟಿದ್ದಾನೆ. ನಾನೀಗ ನಿಮಗೆ ಹಂಪಿಯ ಅತಿ ದೊಡ್ಡ ಏಕಶಿಲಾ ವಿಗ್ರಹವನ್ನು ತೋರಿಸುವೆ. ಇದರ ಹೆಸರೇನಪ್ಪ ಅಂತಂದರೆ ಉಗ್ರ ನರಸಿಂಹ. ಎದುರುಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಉಗ್ರ ನರಸಿಂಹ ಪ್ರತಿಮೆ. ಇದು ವಿಷ್ಣುವಿನ ಉಗ್ರ ನರಸಿಂಹ ಅವತಾರಕ್ಕೆ ಸಮರ್ಪಿತವಾಗಿದೆ ಈ ಮಂದಿರ. ಸೊ ಜನ ಸೈಡಿಗೆ ಹೋದ ತಕ್ಷಣ ಇನ್ನೊಂದು ಸರ್ತಿ ನಾನು ನಿಮಗೆ ಇದನ್ನು ಕ್ಲಿಯರಾಗಿ ತೋರಿಸುವೆ. ಉಗ್ರ ನರಸಿಂಹ ಮಂದಿರದ ಸೈಡ್ನಲ್ಲಿಯೇ ನಿಮಗೆ ಬಡವಿ ಶಿವಲಿಂಗ ಮಂದಿರ ನೋಡೋಕ್ಕೆ ಸಿಗತ್ತೆ. ಈ ಬಡವಿ ಶಿವಲಿಂಗ ಇದೆಯಲ್ಲ, ಈ ಮಂದಿರ ಓರ್ವ ಬಡ ಶಿವಭಕ್ತಳಿಂದ ನಿರ್ಮಿತವಾದ ಮಂದಿರವಾಗಿದೆ. ಸೊ ಇದನ್ನು ನಾನು ನಿಮಗೆ ತೋರಿಸುವೆ ಹತ್ತಿರದಿಂದ. ಇಲ್ಲಿ ಒಳಗಡೆ ನೋಡಿ ಎಷ್ಟೊಂದು ದೊಡ್ಡ ಶಿವಲಿಂಗವಿದೆ. ಸೊ ಇದಕ್ಕೇ ಬಡವಿ ಶಿವಲಿಂಗ ಅಂತಾರೆ. ಓರ್ವ ಬಡ ಹುಡುಗಿ ಇಷ್ಟೊಂದು ದೊಡ್ಡ ಶಿವಲಿಂಗದೊಂದಿಗೆ ಒಂದು ಮಂದಿರವನ್ನು ನಿರ್ಮಿಸ್ತಾಳೆ ಅಂತಂದರೆ ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಹ್ಯಾಪಿ ಜರ್ನಿ. ಗೈಸ್, ನಾನೀಗ ನಿಮಗೆ ಕೃಷ್ಣ ಟೆಂಪಲನ್ನು ತೋರಿಸುವೆ. ಈ ಕೃಷ್ಣ ಟೆಂಪಲ್ ಕೂಡ ಹಂಪಿಯ ಒಂದು ಫೇಮಸ್ ಹಾಗೂ ಅತಿ ದೊಡ್ಡ ಟೆಂಪಲ್ ಆಗಿದೆ. ಇದನ್ನು ಕೂಡ ನಾವೀಗ ಎಕ್ಸ್ಪ್ಲೋರ್ ಮಾಡೋಣ. ಈ ಕೃಷ್ಣ ಟೆಂಪಲ್ ಇದೆಯಲ್ಲ,
ಇದರ ಮುಖ್ಯ ಪ್ರವೇಶ ದ್ವಾರ ಇದೆಯಲ್ಲ ತುಂಬಾ ದೊಡ್ಡದಾಗಿದೆ ಮತ್ತು ಭವ್ಯವಾಗಿದೆ. ಇದರ ಒಳಗಡೆಯಿಂದ ನಾವು ಪ್ರವೇಶ ಮಾಡ್ತಾ ಇದ್ದಂತೆ ನಮಗೆ ಕೃಷ್ಣ ಟೆಂಪಲ್ನ ಮುಖಮಂಟಪ ನೋಡೋಕ್ಕೆ ಸಿಗತ್ತೆ. ಈ ಥರ ಇದೆ ಪ್ರವೇಶ ದ್ವಾರ. ಅದು ಈ ಸೈಡ್ನಿಂದ ಇಷ್ಟೊಂದು ದೊಡ್ಡದಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಈ ಕೃಷ್ಣ ಟೆಂಪಲ್ ಇದೆಯಲ್ಲ ಇದು ಬಾಲಕೃಷ್ಣನಿಗೆ ಸಮರ್ಪಿತವಾಗಿದೆ. ಮಂದಿರದ ಒಳಗಡೆ ಮೂರ್ತಿ ಇಲ್ಲ, ಅದನ್ನು ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಸಭಾಮಂಟಪದ ಕಂಬಗಳ ಮೇಲೂ ಕೂಡ ಸುಂದರವಾದ ಕೆತ್ತನೆಗಳಿವೆ. ಸೊ ಈ ಮಂದಿರ ಕೂಡ ಮಸ್ತಾಗಿದೆ. ಇಲ್ಲಿಂದ ಬೇಗನೆ ನಾನು ಹೇಮಕೂಟ ಪರ್ವತಕ್ಕೆ ಹೋಗುವೆ, ಯಾಕಂದರೆ ಲೇಟ್ ಮಾಡಿದರೆ ಸನ್ಸೆಟ್ ಆಗಿ ಹೋಗುತ್ತೆ. ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು, ಅದಕ್ಕೆ ಇಲ್ಲಿಂದ ಬೇಗನೆ ಹೋಗುವೆ. ಇದು ಹೇಮಕೂಟ ಪರ್ವತಕ್ಕೆ ಹೋಗುವ ಒಂದು ಎಂಟ್ರೆನ್ಸ್ ಗೇಟ್ ಆಗಿದೆ. ವಿರೂಪಾಕ್ಷೇಶ್ವರ ಮಂದಿರದ ಸೈಡ್ನಲ್ಲೇ ನಿಮಗೆ ಇದರ ದಾರಿ ಸಿಗುತ್ತೆ. ಇಲ್ಲಿಂದ ವಿರೂಪಾಕ್ಷ ಮಂದಿರದ ವ್ಯೂ ಈ ಥರ ಕಾಣಿಸುತ್ತೆ. ಈ ಹೇಮಕೂಟ ಪರ್ವತದಿಂದ ನಿಮಗೆ ಹಂಪಿಯ ಒಂದು ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ಸಿಗುತ್ತೆ ಮತ್ತು ಸನ್ಸೆಟನ್ನು ಕೂಡ ನೀವು ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ನಾನೀಗ ಸೀದಾ ಹೋಗಿ ಸನ್ಸೆಟ್ ಪಾಯಿಂಟಲ್ಲಿ ಕುಳಿತುಕೊಳ್ಳುವೆ. ಸನ್ಸೆಟ್ ಆಗೋದಕ್ಕೆ ಇನ್ನೂ ಒಂದು 10-15 ನಿಮಿಷ ಟೈಮ್ ಇದೆ. ಅಲ್ಲಿ ತನಕ ನಾನು ನಿಮಗೆ ಇಲ್ಲಿಯ 12 ಮಂದಿರಗಳನ್ನು ತೋರಿಸುವೆ. ಸನ್ಸೆಟನ್ನು ನೋಡುವುದಕ್ಕಾಗಿ ಅಲ್ಲಿ ಹಿಂದ್ಗಡೆ ಅಷ್ಟೊಂದು ಜನ ವೇಟ್ ಮಾಡ್ತಾ ಇದ್ದಾರೆ. ಹಂಪಿಯ ಹೇಮಕೂಟ ಪರ್ವತದ ಮೇಲೆ ನಿಮಗೆ ಮುಖ್ಯವಾಗಿ 2 ಗಣೇಶನ ಮಂದಿರಗಳು ನೋಡೋಕ್ಕೆ ಸಿಗ್ತವೆ. ಅದರಲ್ಲಿ ಮೊದಲನೇದ್ದು ಸಾಸಿವೆ ಕಾಳು ಗಣಪತಿ ಮಂದಿರ. ಸೊ ಇಲ್ಲಿದೆ ನೋಡಿ, ಇದನ್ನು ಸಾಸಿವೆ ಕಾಳು ಮಾರುವ ಒಬ್ಬ ವ್ಯಾಪಾರಿ ನಿರ್ಮಿಸಿದ್ದ, ಹೀಗಾಗಿ ಇದಕ್ಕೆ ಸಾಸಿವೆ ಕಾಳು ಗಣಪತಿ ಅಂತಾರೆ. ಇನ್ನೊಂದು ಗಣೇಶನ ಮಂದಿರ ಇದೆ, ಅದನ್ನು ಕೂಡ ನೋಡೋಣ. ಎರಡನೇ ಗಣೇಶನ ಮಂದಿರ ಇದೆ, ಕಡಲೆಕಾಳು ಗಣೇಶನ ಮಂದಿರ. ಅದನ್ನೀಗ ನಾನು ನಿಮಗೆ ತೋರಿಸುವೆ. ಇದೇ ಕಡಲೆಕಾಳು ಗಣಪತಿ ಟೆಂಪಲ್ ಆಗಿದೆ. ಸೊ ಇಲ್ಲಿ ಒಂದು ಸ್ಕೂಲ್ ಟ್ರಿಪ್ ಕೂಡ ಬಂದಿದೆ. ಈ ಗಣಪತಿ ಇದೆಯಲ್ಲ, ಇವನ ಹೊಟ್ಟೆ ತುಂಬಾ ದೊಡ್ಡದಾಗಿದೆ, ಅದಕ್ಕಾಗಿ ಇದಕ್ಕೆ ಕಡಲೆಕಾಳು ಗಣಪತಿ ಅಂತಾರೆ. ಲೈಟ್ ಇಲ್ಲೆಲ್ಲ ಈಗ, ಅದಕ್ಕಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿಗೆ ನಾನು ಹಂಪಿಯ 5th ಡೇ ಟ್ರಾವೆಲ್ ಜರ್ನಿಯನ್ನು ಎಂಡ್ ಮಾಡ್ತಾ ಇರುವೆ. ಇನ್ನೂ ನಾನು ಹಂಪಿಯಲ್ಲಿ 2 ದಿನ ಇರುವನಿದ್ದೇನೆ. ಸೊ ನಾಳೆ ನನಗೆ ಮತ್ತೆ ಯಾವುದಾದ್ರೂ ಪ್ಲೇಸ್ ಸಿಕ್ಕರೆ ನಿಮಗೆ ತೋರಿಸುವೆ. ಮತ್ತೆ ಸಿಗ್ತೀನಿ. ಬಾಯ್.